ನಿಂತಿದ್ದ ಲಾರಿಗೆ ಬೊಲೆರೋ ಜೀಪ್ ಡಿಕ್ಕಿಯಾಗಿರುವಂತಹ ಘಟನೆ ನಡೆದಿದ್ದು ಈ ಅಪಘಾತದಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ನಿಂತಿದ್ದ ಲಾರಿಗೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದಿದ್ದು ಬೊಲೆರೋದಲ್ಲಿದ್ದ 7 ಜನರಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 6 ಜನರು ಗಂಭೀರವಾಗಿ ಗಾಯಗೊಂಡಿದ್ರೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ 6 ಜನರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೂಲಿ ಕೆಲಸಕ್ಕೆ ಕಲ್ಲತ್ತಗಿರಿಗೆ ಕಾರ್ಮಿಕರು ತೆರಳುತ್ತಾ ಇದ್ದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ದೊರನಾಳು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ನಿಂತಿದ್ದ ಲಾರಿಗೆ ಬೊಲೆರೋ ಡಿಕ್ಕಿ ಹೊಡೆದಿರುವ ಪರಿಣಾಮ ಬೊಲೆರೋದಲ್ಲಿದ್ದ 7 ಜನರಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದ್ದು 6 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗಾಗಲೇ 6 ಜನರಿಗೂ ಕೂಡ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ಹೇಗಾಯಿತು ಘಟನೆ? ಇನ್ನು ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಕವ್ಯ, ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಒಂದು ದೋನಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂತಂದ್ರೆ ಇವರೆಲ್ಲರೂ ಕೂಡ ಇವಾಗ ಏನು ಒಬ್ರು ಸಾವನ್ನಪ್ಪಿರುವಂತದ್ದು ಮತ್ತೆ ಸುಮಾರು ಆರು ಜನ ಗಾಯಾಳುಗಳಾಗಿರುವಂತದ್ದು. ಅವರೆಲ್ಲರೂ ಕೂಡ ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಎಂಸಿಹಳ್ಳಿ ನಿವಾಸಿಗಳು. ಆದ್ರೆ ಪ್ರತಿನಿತ್ಯ ಅವರು ಎಂಸಿಹಳ್ಳಿಯಿಂದ ತರೀಕೆರೆ ತಾಲೂಕಿನ ಏನು ಮಲೆನಾಡು ಭಾಗ ಅಂತಾನೆ ಕರ್ಸ್ಕೊಳ್ಳುವಂತ ಏನು ಕಲತ್ಗಿರಿ ಭಾಗಕ್ಕೆ ಅಲ್ಲಿನ ಕಾಫಿ ತೋಟಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಂಥದ್ದು. ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಅವರನ್ನ ಕಾಫಿ ತೋಟದ ಮಾಲೀಕರೇ ಅವ್ರನ್ನ ಪಿಕ್ ಮಾಡಿ ಮತ್ತೆ ಸಂಜೆ ಡ್ರಾಪ್ ಕೂಡ ಮಾಡುವಂತದ್ದು ಈ ಒಂದು ವ್ಯವಸ್ಥೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಇರುವಂತದ್ದು. ಈಗ ಎಂಸಿಹಳ್ಳಿಯಿಂದ ಕಲತ್ಗಿರಿಗೆ ಕೆಲಸಕ್ಕೆ ಬಂದಿದ್ದಂತ ಅವರು ಇವತ್ತು ಸಂಜೆ 7:45 ಸುಮಾರಿಗೆ ಅವರು ಏನು ಕೆಲಸ ಮುಗಿಸಿ ಕಲತ್ಗಿರಿಯಿಂದ ಮತ್ತೆ ತರೀಕೆರೆ ಅಂದ್ರೆ ಏನ್ ಅವರ ಸ್ವಗ್ರಾಮ ಎಂಸಿಹಳ್ಳಿಗೆ ವಾಪಸ್ ಹೋಗ್ಬೇಕಾದ್ರೆ ದೋರ್ನಾಳ್ ಗ್ರಾಮದಲ್ಲಿ ರಸ್ತೆ ಬದಿ ನಿಂತಿದ್ದಂತ ಒಂದು ಬೋರ್ವೆಲ್ ಲಾರಿಗೆ ಅವರೇ ಅಂದ್ರೆ ಆ ಕಡೆಯಿಂದ ಬಂದು ಗುದ್ದಿರುವಂತದ್ದು. ಆ ಒಂದು ಗುದ್ದಿದ ಪರಿಣಾಮಕ್ಕೆ ಅಂದ್ರೆ ಗುದ್ದಿದ ರಭಸಕ್ಕೆ ಗಾಡಿ ಸಂಪೂರ್ಣ ಮುಂಭಾಗದಲ್ಲಿ ನಜ್ಜುಗುಜ್ಜಾಗಿರುವಂತದ್ದು. ಮತ್ತೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಆದ್ರೆ ಏನು ಅವರು ಬೊಲೆರೋ ಗಾಡಿ ಬಂದು ನಿಂತಿದ್ದಂತ ಬೋರ್ ಲಾರಿಗೆ ಗುದ್ದಿದಂತ ಪರಿಣಾಮದಿಂದಾಗಿ ಗಾಡಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರೋ ಜೊತೆಗೆ ಒಳಗಡೆ ಇದ್ದಂತ 6ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಅವರೆಲ್ಲರನ್ನೂ ಕೂಡ ತರೀಕೆರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ತಕ್ಷಣ ಅವ್ರನ್ನ ಏನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಆದ್ರೆ ಒಂದು ಮಾಹಿತಿ ಪ್ರಕಾರ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಅವರೆಲ್ಲರಿಗೂ ತುಂಬಾ ಗಂಭೀರದಂತ ಹೊರೆ ಬಿದ್ದಿರುವಂತದ್ದು. ಹಾಗಾಗಿ ಇನ್ನೂ ಒಂದು 2-3 ಜನ ಸಾವನ್ನಪ್ಪುವಂತ ಸಾಧ್ಯತೆ ಇದೆ ಅಂತ ಕೂಡ ಈಗಾಗಲೇ ವೈದ್ಯರು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಆದ್ರೆ ಸದ್ಯಕ್ಕೆ ಒಂದು ಸಾವನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದು ಕೂಡ ಸಾವು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ಏನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಅದೇ ತರೀಕೆರೆ ತಾಲೂಕಿನ ಈ ಒಂದು ಘಟನೆ ನಡೆದಿರೋದ್ರಿಂದ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಅಲ್ಲಿ ಅಂದ್ರೆ ಒಂದು ಸ್ಟ್ರೈಟ್ ರೋಡ್ ಆಗಿರೋದ್ರಿಂದ ಒಂದು ಏನು ರಸ್ತೆಗೆ ಏನೊಂದು ಹಂಪಿನ ವ್ಯವಸ್ಥೆ ಇಲ್ದಲೇ ಕಾರಣ ಬರುವಂತ ವಾರಿ ವೇಗವಾಗಿ ಬರ್ತಿರೋದ್ರಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಅಲ್ಲಿಗೆ ಒಂದು ಹಂಪ್ ಹಾಕುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ತಿರುವಂತದ್ದು. ಅದೇ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಸಾವು ಸಂಭವಿಸಿರುವಂತದ್ದು. ಇನ್ನು ಉಳಿದಂತ 6 ಜನರು ಕೂಡ ಶಿವಮೊಗ್ಗದಲ್ಲಿ ಒಂದು ಚಿಕಿತ್ಸೆ ಪಡಿತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ನಾರಾಯಣಗೌಡ ಡೀಟೇಲ್ಸ್ಗಾಗಿ.